ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ SNQ ಕೋಟಾ ಇನ್ ಇಂಜಿನಿಯರಿಂಗಲ್ಲಿ SNQ ಕೋಟಾ ಅಂದ್ರೆ ಏನು, ಅದು ಎಷ್ಟು ಪರ್ಸೆಂಟ್ ಸೀಟ್ಸ್ ಇದೆ, ಮತ್ತೆ ಸೀಟ್ಸ್ನ ಯಾವ ರೀತಿ ಅಲೋಟ್ ಆಗುತ್ತೆ, ನಿಮ್ಮ ಮತ್ತೆ ಅಮೌಂಟ್ ಎಷ್ಟಿದೆ ಅಂತ ವಿಡಿಯೋ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಹಾಕಿ ಇದೇ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಿಮ್ಗೆ ಏನಾದರೂ 1-to-1 ಆಪ್ಷನ್ ಎಂಟ್ರಿ ಗೈಡೆನ್ಸ್ ಬೇಕಂದ್ರೆ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನಾವು ಆಪ್ಷನ್ ಎಂಟ್ರಿ ಮಾಡ್ತೀವಿ ಮತ್ತು ಕಾಲೇಜ್ ಲಿಸ್ಟ್ ನಿಮಗೆ ರೆಡಿ ಮಾಡ್ಕೊಡ್ತೀವಿ ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ. ಓಕೆ, ಮತ್ತೆ ನೀವು ಆಫ್ಲೈನ್ ಗೈಡೆನ್ಸ್ ಕೂಡ ಇದೆ, ಬೇಕಾದ್ರೆ ನೀವು ಬೆಂಗಳೂರಲ್ಲಿದೆ ನಿಮ್ಮದು ವಿಜಯನಗರ, ಕಂಪ್ಲೀಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಫೀಸ್ ಎಷ್ಟಿರುತ್ತೆ ಅಂದರೆ ನಿಮಗೆ ಏನಾದರೂ ಪ್ರೈವೇಟ್ ಕಾಲೇಜ್ ಸಿಕ್ಕರೆ, ಪ್ರೈವೇಟ್ ಅಥವಾ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗೆ ಸಿಕ್ಕರೆ ಅಲ್ಲಿ SNQ ಕೋಟಾ ಇರಲ್ಲ. ಮಿಕ್ಕಿದ ಪ್ರೈವೇಟ್ ಕಾಲೇಜಲ್ಲಿ ಮತ್ತು ಏಡೆಡ್ ಕಾಲೇಜಲ್ಲಿ ಸಿಕ್ಕರೆ ನಿಮಗೆ 31,360 ಇರುತ್ತೆ. ಅದೇ ರೀತಿ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕರೆ 21,000 ಸಮಥಿಂಗ್ ಇರುತ್ತೆ. ಸೊ ಇದು SNQ ಕೋಟಾ ಇಷ್ಟೇ ಕಟ್ಟೋದಿರುತ್ತೆ. SNQ ಕೋಟಾ ಅಂದರೆ ಇದನ್ನ ಟ್ಯೂಷನ್ ಫೀಸ್ ವಿವರ್ ಅಂತ ಸ್ಕೀಮ್ ಅಂತ ಅಂತಾರೆ. ಅಂದರೆ ಟ್ಯೂಷನ್ ಫೀಸು ನಿಮಗೆ ಇರಲ್ಲ ಇದರಲ್ಲಿ, ಅದು ಬಿಟ್ಟು ರಿಮೈನಿಂಗ್ ಅಮೌಂಟು ಇರುತ್ತೆ ಅಂತ ಅರ್ಥ SNQ ಕೋಟಾ. ಓಕೆ, ಸೊ ಇದು ಯಾರಿಗೆ ಕೊಡ್ತಾರೆ ಅಂದರೆ ಇನ್ಕಮ್ಮು ಕಡಿಮೆ ಇದ್ದವರಿಗೆ, ಅಂದರೆ ಎಷ್ಟು ಇನ್ಕಮ್ ಅಂತ ಹೇಳ್ತೀನಿ ನಿಮಗೆ. ಲೆಸ್ ದೆನ್ ಇನ್ಕಮು 5 ಸ್ಟೇಜ್ ಇದೆ, ಯಾವ ರೀತಿ ಅಲಾಟ್ ಮಾಡ್ತಾರೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟು ಈಗ ಎಷ್ಟು ಸೀಟ್ಸ್ ಇರುತ್ತೆ ಅಂತ ಫ್ರೆಂಡ್ಸ್. ಪ್ರತಿಯೊಂದು ಕಾಲೇಜಲ್ಲಿ ಪ್ರತಿಯೊಂದು ಬ್ರಾಂಚ್ಗೆ 5% ಸೀಟ್ ಇರುತ್ತೆ. ಇಲ್ಲಿ ಯಾವುದು ಕ್ಯಾಟಗರಿ ಮ್ಯಾಟ್ರ್ ಆಗಲ್ಲ, ಓನ್ಲಿ ಇನ್ಕಮ್ ಮ್ಯಾಟ್ರ್ ಆಗುತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ಕಾಲೇಜಲ್ಲಿ CS 60 ಇದೆ ಅಂದ್ಕೊಳ್ಳಿ, 60ಯಲ್ಲಿ ನೀವು 5% ಅಂದರೆ 3 ಸೀಟ್ಸ್ ಇರುತ್ತೆ. 3 ಸೀಟ್ ಯಾರು ಕೊಡ್ತಾರೆ ಅಂದರೆ ಅಕಾರ್ಡಿಂಗ್ ಟು ನಿಮ್ದು ಆಟೋಮೆಟಿಕ್ಕು ಆಪ್ಷನ್ ಎಂಟ್ರಿಲಿ ಏನು ಮಾಡ್ತಾರೆ ಅಂದರೆ ಆಟೋಮೆಟಿಕ್ಕು ನಿಮಗೆ ಇನ್ಕಮ್ ಥ್ರೂನೇ ನಿಮ್ಗೆ ಆಟೋಮೆಟಿಕ್ ಅಲೋಟ್ ಆಗುತ್ತೆ. ಸೊ ನೀವು ಏನು ಮಾಡಬೇಕಾಗಿಲ್ಲ, ಆದರೆ ಸ್ಟೇಜಸ್ ಇರುತ್ತೆ, ನಿಮ್ದು ಎಷ್ಟು ಇನ್ಕಮ್ ಇರುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅವರು ಅಲೋಟ್ ಮಾಡ್ತಾರೆ. ಓಕೆ, SNQ ಕೋಟಾ ಯಾವ ರೀತಿ ಅಲೋಟ್ ಮಾಡ್ತಾರೆ ಅಂದರೆ, ಫಸ್ಟ್ ಸ್ಟೇಜ್ ಏನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಏನು ಮಾಡುತ್ತೆ ಅಂದರೆ ಆಪ್ಷನ್ ಎಂಟ್ರಿ, ನೀವು ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ, ಆಪ್ಷನ್ ಎಂಟ್ರಿ ಆದ ತಕ್ಷಣ ಕಂಪ್ಯೂಟರ್ ಏನು ಮಾಡುತ್ತೆ ಅಂದರೆ ಆಟೋಮೆಟಿಕ್ ಚೆಕ್ ಮಾಡುತ್ತೆ. ಈಗ ಫಸ್ಟ್ ರ್ಯಾಂಕಿಂದ ಹಿಡಿದು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಏನು ಮಾಡ್ತಾರಂದರೆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅವರು ಫಸ್ಟ್ ರ್ಯಾಂಕಿಂದ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ 1 2 3 4 5 6 ಇದೇ ರೀತಿ ಕಂಟಿನ್ಯೂಸ್ ಚೆಕ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ರ್ಯಾಂಕ್ ಅವರು ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಹಾಕಿದ್ರೆ ಅವ್ರದ್ದು ಏನಾದರೂ ಇನ್ಕಮ್ ಫಸ್ಟ್ ಸ್ಟೇಜ್ ಏನು ಮಾಡ್ತಾರೆ ಅಂತಂದರೆ ಕಂಪ್ಯೂಟ್ರು ಲೆಸ್ ದೆನ್ 2.5 ಲ್ಯಾಕು ಇನ್ಕಮ್ ಏನಿದ್ರೆ ಅವ್ರದ್ದು ಇತ್ತಂದರೆ ಅವ್ರಿಗೆ ಅಲೋಟ್ ಮಾಡುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಕಾಲೇಜ್ ಚೆಕ್ ಮಾಡುತ್ತೆ, ಇಲ್ಲಾಂದರೆ ಮತ್ತೆ ಅದು ನೆಕ್ಸ್ಟ್ ಕಾಲೇಜ್ ಮಾಡುತ್ತೆ. ಅದು ಫಸ್ಟ್ ಕಂಪ್ಲೀಟ್ ಆದ ತಕ್ಷಣ ಸೆಕೆಂಡ್ ಸ್ಟೇಜ್ ಏನು ಮಾಡುತ್ತೆ ಅಂದರೆ 2.5 ಲ್ಯಾಕ್ ಟು 3.5 ಲ್ಯಾಕ್ ಇನ್ಕಮು ಯಾರ್ದಿದೆಯಲ್ಲ ಅವ್ರಿಗೆ ಅಲೋಟ್ ಮಾಡುತ್ತೆ. ಸೊ ಅವ್ರದ್ದೇ ಬೇಸಿಕಲಿ ಯಾರ್ದು ರ್ಯಾಂಕ್ ಚೆನ್ನಾಗಿದೆಯಲ್ಲ ಅವ್ರದ್ದೇ ನೆಕ್ಸ್ಟ್ ಚೆಕ್ ಮಾಡುತ್ತೆ. ಸೊ ರ್ಯಾಂಕ್ ಚೆನ್ನಾಗಿರೋದು ಸಿಗುತ್ತೆ ಅಂತ ಅರ್ಥ. ಬಟ್ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಕಡಿಮೆ ಇನ್ಕಮ್ ಅವ್ರು ಇರಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಏನಂದರೆ ಥರ್ಡ್ ಸ್ಟೇಜ್ ಏನಂದರೆ 3.5 ಲ್ಯಾಕ್ ಟು 4.5 ಲ್ಯಾಕು ಯಾರ್ದಿಲ್ಲ ಅದು ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್ ಆದ ತಕ್ಷಣ ಥರ್ಡ್ ಸ್ಟೇಜಲ್ಲಿ ಅಲೋಟ್ ಮಾಡುತ್ತೆ. 3.5 ಲ್ಯಾಕ್ ಟು 4.5 ಲ್ಯಾಕು ಅಲೋಟ್ ಮಾಡುತ್ತೆ. ಅದಾದ ತಕ್ಷಣ ಏನು ಮಾಡ್ತಾರೆ, ಫೋರ್ತ್ ಸ್ಟೇಜಲ್ಲಿ 4.5 ಲ್ಯಾಕ್ ಟು 6 ಲ್ಯಾಕ್ ಒಳಗೆ ಯಾರ್ದು ಇನ್ಕಮ್ ಇದೆಯಲ್ಲ ಅವ್ರಿಗೆ ಅಲೋಟ್ ಮಾಡುತ್ತೆ. ಅದಾದ ತಕ್ಷಣ 6 ಲ್ಯಾಕ್ ಟು 8 ಲ್ಯಾಕು. ಬೇಸಿಕಲಿ ಈ 5th ಸ್ಟೇಜ್ ಇದೆಯಲ್ಲ, ಇದು ಫಸ್ಟ್ ಸ್ಟೇಜ್ ಸಿಗಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜ್ ಇದ್ದರೆ ನೆಕ್ಸ್ಟು. ಸೊ ಬೇಸಿಕಲಿ ಫಸ್ಟ್ ರ್ಯಾಂಕ್ ಯಾರು ಇರ್ತಾರಲ್ಲ, ಫಸ್ಟಿಂದ ರ್ಯಾಂಕ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವ್ರು ಸಿಗೋ ಚಾನ್ಸಸ್ ಇರುತ್ತೆ. ಮ್ಯಾಕ್ಸಿಮಮ್ 10,000 to 15,000 ತಗೊಂಡು ಸಿಗೋ ಚಾನ್ಸಸ್ ಇರುತ್ತೆ ಬೇಸ್ಡ್ ಆನ್ ಕಾಲೇಜು. ಆಮೇಲೆ ಆ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಸೀಟ್ಸ್ ಇರಬೇಕು, ಇದ್ದರೆ ಸಿಗೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ನೀವೇನು ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಚೆಕ್ ಮಾಡುತ್ತೆ. ಯಾರ್ದು ಚೆನ್ನಾಗಿ ರ್ಯಾಂಕ್ ಇದೆ, ಯಾರ್ದು ಲೆಸ್ ದೆನ್ ಇನ್ಕಮ್ ಇದೆಯಲ್ಲ ಅವ್ರು ಸಿಗೋ ಚಾನ್ಸಸ್ ಇದೆ. ಓಕೆ, ಆದರೆ ಇನ್ನೊಂದು ಇದಕ್ಕೆ ಡಿಸ್ಅಡ್ವಾಂಟೇಜ್ ಏನಂದರೆ SNQ ಕೋಟಾ ನೀವು ನೆಕ್ಸ್ಟ್ ಕಾಲೇಜ್ ಚೇಂಜ್ ಮಾಡೋಕ್ಕೆಲ್ಲ ಆಗಲ್ಲ, ಬ್ರಾಂಚು ಕಾಲೇಜ್ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಸೇಮ್ ಫೀಸ್ ನೀವು ಆಲ್ 4 ಇಯರ್ ಕಟ್ಟಬೇಕಾಗತ್ತೆ. 31,000 ಪ್ರೈವೇಟ್ ಕಾಲೇಜು, 21,000 ಆದರೆ ಗೌರ್ಮೆಂಟ್ ಕಾಲೇಜು, ಅಷ್ಟೇ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ಮತ್ತೇನಿಲ್ಲ. ಸೊ ಇದು ಕಂಪ್ಲೀಟಾಗಿ SNQ ಕೋಟಾ ಆಗಿತ್ತು. ಸೊ ಬೇಸಿಕಲಿ SNQ ಕೋಟಾ ಇದು ನಿಮಗೆ ಲಕ್ ಮೇಲೆ ಬೇಸಿಸ್ ಸಿಗುತ್ತೆ. ರ್ಯಾಂಕು ಯಾರ್ದು ಕಡಿಮೆ ಇದೆಯಲ್ಲ ಅವ್ರಿಗೆ ಸಿಗೋ ಚಾನ್ಸಸ್ ಇದೆ. ಓಕೆ, ಇನ್ಕಮ್ ಲೆಸ್ ಇರಬೇಕು. 2.5 ಲ್ಯಾಕ್ ಅಂದರೆ ಎಷ್ಟು ಕಡಿಮೆ ಇನ್ಕಮ್ ಇರುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ. ಸೊ ಮೋಸ್ಟ್ ಪ್ರಾಬಬಲಿ ಎಲ್ಲರದು 2.5 ಲ್ಯಾಕು ಫಸ್ಟ್ಗೆ ಸಿಕ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೇಜು 3.5 ಲ್ಯಾಕು 8 ಲ್ಯಾಕ್ ತನಕ ಅಂತೂ ನಾರ್ಮಲ್ ಕ್ಯಾಟಗರಿ ಏನು ಮ್ಯಾಟ್ರ್ ಆಗಲ್ಲ, ಯಾವ ಕ್ಯಾಟಗರಿ ಅದು ಸಿಗುತ್ತೆ. ಆದರೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಆ ಬ್ರಾಂಚ್ಗೆ ಸೀಟ್ಸ್ ಇರಬೇಕು. ಸೊ ಅದರ 5% ಸೀಟ್ಸ್ ಇದ್ದೇ ಇರುತ್ತೆ. ಓಕೆ, ಇದು ಕಂಪ್ಲೀಟ್ SNQ ಕೋಟಾ ಆಗಿತ್ತು. ಇದೇ ರೀತಿ ನೆಕ್ಸ್ಟು ನಾನು ಎಜುಕೇಷನ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನ್ಸ್